ವಚನ ಸಾಹಿತ್ಯ ಆಗಿರ್ಬೋದು, ಸೈನ್ಯ ಅಂದ್ರೆ ಮಾನ್ಯತೆ ಇರ್ಬೋದು, ಸೈನ್ಯ ಅಂದ್ರೆ ದೇಶಗಳಿರ್ಬೋದು. ಆದ್ರೆ ಯಾವುದೇ ಒಂದು ಉತ್ತಮ ಧರ್ಮ ಅಂದ್ರೆ ಎಷ್ಟು ದೇಶಗಳಲ್ಲಿದೆ ಅಲ್ಲ, ಎಷ್ಟು ವರ್ಷಗಳಿಂದ ಇದೆ ಅಲ್ಲ, ಎಷ್ಟು ಒಂದು ಅನುಯಾಯಿಗಳಿದ್ದಾರೆ ಅಂತ ಅಲ್ಲ. ಒಂದು ಉತ್ತಮ ಧರ್ಮ ಅಂದ್ರೆ ನಾನು ಮೊದಲೇ ಹೇಳದಂತೆ ಎಷ್ಟು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಇದೆ. ಆ ನಿಟ್ಟಿನಲ್ಲಿ ಬಸವ ಧರ್ಮ ಪ್ರಪಂಚದಲ್ಲೇ ಉತ್ತಮ ಧರ್ಮದಲ್ಲಿ ಆ ಪಟ್ಟಿನಲ್ಲಿ ಸೇರುತ್ತೆ. ನಮ್ಮ ಖಂಡಿತ ಬಸವ ಧರ್ಮ ಆಗಲೇಬೇಕು. ಆ ಹೋರಾಟದಲ್ಲಿ ಎಂದೆಂದಿಗೂ ನಾನು ಇರ್ತೀನಿ. ನಾಲ್ಕ ಇಟ್ಕೊಳ್ಳಿ, ಇವತ್ತಿನ ದಿನ ನಮ್ಮ ಬೇರೆ ಬೇರೆ ಧರ್ಮದ ಮಾನ್ಯತೆ ಇದೆ. ಹಿಂದೂ ಧರ್ಮ, ಇಸ್ಲಾಮ ಧರ್ಮ, ಕ್ರೈಸ್ತ ಧರ್ಮ, ಜೈನ, ಬೌದ್ಧ, ಸಿಖ್ ಧರ್ಮ ಇದೆ. ಈ ಮಾನ್ಯತೆಗಳನ್ನ ನೀವು ಇದ್ರೆ ನಮ್ಮ ಧರ್ಮಕ್ಕೂ ನೀವು ಮಾನ್ಯತೆ ಕೊಡಿ. ನೀವು ಮಾನ್ಯತೆ ಕೊಡಲ್ಲ ಅಂದ್ರೆ ಆ ಧರ್ಮದ ಮಾನ್ಯತೆಗಳು ರದ್ದು ಮಾಡಿ, ನಮಗೂ ಬೇಕಾಗಿಲ್ಲ. ಆದ್ರೆ ಆ ಮಾನ್ಯತೆಗಳು ಇರುವಾಗ, ಬಸವ ಧರ್ಮ ಅನ್ನೋ ಒಂದು ಧರ್ಮ ಇರುವಾಗ, ಬಸವ ಧರ್ಮ ಅನ್ನೋದೆಷ್ಟು ಒಂದು ವೈಚಾರಿಕತೆ ಮುಖಾಂತರ ತಿಳುವಳಿಕೆ ಇರೋ ರಿಸರ್ಚ್ ಮಾಡಿ, ಅನಾಲಿಸಿಸ್ ಮಾಡಿ, ಅದು 200 ಪೇಜ್ ಪಟ್ಟಿ ಕೊಟ್ಟಾಗ ರಾಜ್ಯ ಸರ್ಕಾರ ಒಪ್ಕೊಂಡಿದ್ದಾಗ ಕೇಂದ್ರ ಸರ್ಕಾರ ಒಪ್ಪಿಸೋದು ನಮ್ಮೆಲ್ಲರ